ಜಿಲ್ಲೆಯ SP ಆಗಿದ್ದವರು. ಅಲ್ಲಿ CC ಕ್ಯಾಮರಾ ಇತ್ತು ಆ ಬಸ್ ಸ್ಟಾಪ್ನಲ್ಲಿ, ಅದರ ಫೂಟೇಜ್ ಎಲ್ಲ ಸಿಕ್ಕಿದೆ, ಅದನ್ನು ಪರಿಶೀಲನೆಗೆ ಕಳಿಸಿದ್ದೇವೆ ಅಂತ ಹೇಳಿದರು. ಆದರೆ ತನಿಖಾ ವರದಿಯಲ್ಲಿ ಯಾವುದೇ ಫೂಟೇಜಿನ ವಿವರಗಳು ಇಲ್ಲ. 2025ರ ಸೌಜನ್ಯ ಸಾವಿನ ಕೆಲವೇ ದಿನಗಳ ಮುಂದೆ ಧರ್ಮಸ್ಥಳದಲ್ಲಿ ಇವರು ಧರ್ಮ ಸಂಸತ್ತು ನಡೆಸುವುದಕ್ಕೆ ಬಂದಾಗ ರಾಜ್ಯ BJPಯ ಅಧ್ಯಕ್ಷ ವಿಜಯೇಂದ್ರ ಸೌಜನ್ಯನ ಮನೆಗೆ ಹೋದದ್ದು, ಭೇಟಿಯಾದದ್ದು ಬಿಟ್ಟರೆ ಯಾವುದೇ BJPಯ ನಾಯಕ ಆಗಲಿ, ಯಾವುದೇ ಕಾಂಗ್ರೆಸ್ಸಿನ ನಾಯಕ ಆಗಲಿ, ಜನತಾ ದಳದ ನಾಯಕರಾಗಲಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಒಂದು ಸ್ವಾಂತನದ ಮಾತುಗಳನ್ನು ಹೇಳಲಿಲ್ಲ. ಅವರು ನಾವು ಅದಕ್ಕೆ ಸಹಕಾರ ಮಾಡ್ತೇವೆ, ನೀವು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಅದನ್ನು ತನಿಖೆ ಮಾಡಿಸುತ್ತಿದ್ದರೆ ಸಹಕಾರ ಮಾಡ್ತೇವೆ, ಮತ್ತೊಂದು ಇನ್ನೊಂದು ಈ ರೀತಿ ಹೇಳಿದೆ. ಸುಪ್ರೀಂ ಕೋರ್ಟಿಗೆ ಯಾವ ರೀತಿ ಹೋಗಬೇಕು ಕೇಸಿಗೆ? ಈಗ ಸಂತೋಷ್ ರಾವ್ ಅಪರಾಧಿ ಅಂತ ಇವರು FIR ಚಾರ್ಜ್ ಶೀಟ್ ಹಾಕಿದರು. ಸಂತೋಷ್ ರಾವ್ ಅಪರಾಧಿ ಅಂತ ಚಾರ್ಜ್ ಶೀಟ್ ಹಾಕಿದ ನಂತರ ಆತ ನಿರಪರಾಧಿ, ಆತನ ಮೇಲೆ ಅಪರಾಧವನ್ನು ಸಾಬೀತುಪಡಿಸುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ, ತನಿಖಾಧಿಕಾರಿಗಳು ತಪ್ಪು ಮಾಡಿದ್ದಾರೆ, ತನಿಖಾಧಿಕಾರಿಗಳನ್ನು ತನಿಖೆಗೊಳಪಡಿಸಬೇಕು ಅಂತ ರಾಜ್ಯ ಹೈಕೋರ್ಟು, ಸೆಷನ್ ಕೋರ್ಟು, ಹೈಕೋರ್ಟು ಎಲ್ಲವೂ ತೀರ್ಮಾನವನ್ನು ಕೊಟ್ಟಿವೆ. ಈ ತೀರ್ಮಾನವನ್ನು ಕೊಟ್ಟ ನಂತರ ಅದನ್ನು ಸರ್ಕಾರ ಮಾಡಬೇಕಿತ್ತು. ಅದನ್ನು ಮಾಡಿ ಅಂತ ಯಾವುದೇ ಶಾಸಕರಾಗಲಿ, ಯಾವುದೇ MPಗಳಾಗಲಿ, ಯಾವುದೇ ಪಕ್ಷದ ಅಧ್ಯಕ್ಷರುಗಳಾಗಲಿ ಯಾರೂ ಕೂಡ ಇದರ ಬಗ್ಗೆ ಮಾತನಾಡೋದಿಲ್ಲ. ಅದರ ಬದಲು ಧರ್ಮಸ್ಥಳದಲ್ಲಿ ಧರ್ಮಕ್ಕೆ, ಧಾರ್ಮಿಕ ನಂಬಿಕೆಗೆ ಅಪಚಾರ ಆಗ್ತಾ ಇದೆ ಈ ಹೋರಾಟದಿಂದ ಅನ್ನುವಂಥದ್ದನ್ನೇ ರಾಜಕಾರಣಿಗಳು ಮಾಡಿದ್ದು ಹೊರತು ಯಾರೂ ಕೂಡ ಸೌಜನ್ಯ ಪ್ರಕರಣಕ್ಕಾಗಲಿ ಅದರ ಹಿಂದಿನ ಮುಂದಿನ ಪ್ರಕರಣಗಳಿಗಾಗಲಿ ಬೆಂಬಲವಾಗಿ ಮಾತನಾಡಲಿಲ್ಲ. ಇದು ಸ್ಪಷ್ಟ, ನೀವು ವಿವರವಾಗಿ ಪತ್ರಿಕೆಗಳನ್ನು ನೋಡ್ಬೋದು.